ನಮಸ್ಕಾರ ಪ್ರೀತಿಯ ಮಿತ್ರ ವೀಕ್ಷಕರೇ, ಕಳೆದ ಸಂಚಿಕೆಯಲ್ಲಿ ನಾನು ಕ್ಯಾರ್ ನಗರ ಹೊಸ ಸೇತುವೆಯ ರಸ್ತೆಯಲ್ಲಿರುವಂಥ ಟ್ರೂ ಕಿಡ್ಸ್ ಪ್ಲೇ ಸ್ಕೂಲ್ನ ಮಕ್ಕಳ ಅಕ್ಷರಾಭ್ಯಾಸದ ಕಾರ್ಯಕ್ರಮವನ್ನು ತೋರಿಸಿದ್ದು. ಅದೇ ದಿನ ಪೋಷಕರ ದಿನವನ್ನು ಹಾಗೂ ಅಜ್ಜಂದಿರ ದಿನವನ್ನು ಅರ್ಥಪೂರ್ಣವಾಗಿ ಅದೇ ಶಾಲೆಯಲ್ಲಿ ಆಚರಣೆಯನ್ನು ಮಾಡಲಾಯಿತು. ಆ ವೇದಿಕೆಯ ಕಾರ್ಯಕ್ರಮದಲ್ಲಿ ಶ್ರೀಯುತ ಪುನೀತ್ ಅವರು ಅತಿಥಿಗಳಾಗಿ ಭಾಗವಹಿಸಿದರು. ಹಾಗೂ ಹಿರಿಯರಾದಂತಹ ಶಾಲೆಯ ಮುಖ್ಯಸ್ಥರಾದಂತಹ ಹುಚ್ಚಪ್ಪಯ್ಯನವರಿದ್ದರು ಹಾಗೂ ಮುಖ್ಯ ಶಿಕ್ಷಕಿಯರಾದಂತಹ ಶ್ರೀಮತಿ ಪೂರ್ಣಿಮಾರವರಿದ್ದರು. ಶ್ರೀ ಪೂರ್ಣಿಮಾರವರ ಒಂದು ಆಹ್ವಾನದ ಮೇರೆಗೆ ನಾನು ಅಲ್ಲಿಗೆ ಹೋಗಿದ್ದೆ. ಸುಂದರ ಚಿತ್ರೀಕರಣವನ್ನು ಮಾಡಿದ್ದೇನೆ. ಆ ಶಾಲೆಯ ಕಾರ್ಯಕ್ರಮ ಹಾಗೂ ಅಲ್ಲಿ ಯಾರ್ಯಾರು ಪೋಷಕರು ಭಾಗವಹಿಸಿದರು ಅನ್ನೋದನ್ನು ತಮಗೆ ತೋರಿಸ್ತಾ ಇದ್ದೇನೆ. ನಾವೀಗ ಹೋಗೋಣ ಕ್ಯಾರ್ ನಗರದ ಸೇತುವೆಯ ಹೊಸ ರಸ್ತೆಯಲ್ಲಿರುವಂಥ ಟ್ರೂ ಕಿಡ್ಸ್ ಪ್ಲೇ ಸ್ಕೂಲಿಗೆ. ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಇಂದು ನಮ್ಮ ಶಾಲೆಯಲ್ಲಿ ಪೋಷಕರ ದಿನ, ಅಜ್ಜಿಯವರ ದಿನ ಮತ್ತು ಓರಿಯೆಂಟೇಷನ್ ಕಾರ್ಯಕ್ರಮವನ್ನು ಆಚರಿಸುತ್ತಿರುವುದು ನಮಗೆ ತುಂಬಾ ಸಂತೋಷದ ವಿಷಯವಾಗಿದೆ. ಮೊದಲಿಗೆ ನಮ್ಮ ಮಕ್ಕಳ ಬೆಳವಣಿಗೆಯಲ್ಲಿ ಸದಾ ಬೆಂಬಲ ನೀಡುತ್ತಿರುವ ಎಲ್ಲ ಪೋಷಕರಿಗೆ ಮತ್ತು ಮಕ್ಕಳಿಗೆ ಪ್ರೀತಿ, ಮೌಲ್ಯಗಳು ಹಾಗೂ ಸಂಸ್ಕಾರಗಳನ್ನು ಕಲಿಸುವ ಅಜ್ಜಿಯವರಿಗೆ ನಮ್ಮ ಧನ್ಯವಾದಗಳು. ಮಕ್ಕಳು ಸಂತೋಷದಿಂದ ಕಲಿಯುವಂತಹ, ಆತ್ಮವಿಶ್ವಾಸ ಬೆಳೆಯುವಂತಹ ಉತ್ತಮ ವಾತಾವರಣವನ್ನು ನಿರ್ಮಿಸುವುದು ನಮ್ಮ ಗುರಿಯಾಗಿದೆ. ನಿಮ್ಮ ಸಹಕಾರ ಮತ್ತು ಪ್ರೋತ್ಸಾಹ ಸದಾ ನಮ್ಮೊಂದಿಗೆ ಇರಲಿ ಎಂದು ಆಶಿಸುತ್ತೇನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಪುನೀತ್ ಸರ್ ಅವರು ಗಿಡಕ್ಕೆ ನೀರು ಹಾಕುವುದರ ಮೂಲಕ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರತಕ್ಕಂತಹ ನಮ್ಮ ಹಿರಿಯ ಹಾಗೂ ನಮ್ಮ ಶಾಲೆಯ ಮುಖ್ಯಸ್ಥರು, ಇವರಿಗೂ ಕೂಡ ಸ್ವಾಗತವನ್ನು ಕೋರುತ್ತಿದ್ದೇನೆ. ಮಕ್ಕಳು ಸೇರಿಸಿರೋ ಕಾನ್ವೆಂಟ್ ಫಂಕ್ಷನ್ಗೆ ಹೋಗೋದಕ್ಕಿಂತ ಹೆಚ್ಚಾಗಿ ನಮ್ಮ ಫ್ಯಾಮಿಲಿ ಏನೋ ಒಂದು ಫಂಕ್ಷನ್ ನಡೀತಾ ಇದೆ, ಎಲ್ಲರೂ ದೂರದಿಂದ ಎಲ್ಲ ಒಂದೇ ಕಡೆ ಸೇರಿದ್ದೀವಿ ಅನ್ನೋ ಒಂದು ರೀತಿ ಅನುಭವವನ್ನು ಕೊಡ್ತಾ ಇದೆ. ಆ ರೀತಿ ಅನುಭವವನ್ನು ನಮಗೆ ಕಲ್ಪಿಸ್ಕೊಟ್ಟಿರುವಂತಹ ಎಲ್ಲ ಶಿಕ್ಷಕರಿಗೆ, ಸಿಬ್ಬಂದಿ ವರ್ಗದವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಮೊದಲನೇದಾಗಿ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ನಾವು ಸ್ಕೂಲಿಗೆ ಕಳಿಸೋದಕ್ಕಿಂತ ಹೆಚ್ಚಾಗಿ ನಾವು ಸ್ಕೂಲಿಗೆ ಕಳಿಸ್ತಾ ಇದ್ದೀವಿ ಅನ್ನೋ ಮನಸ್ಥಿತಿ ನಮ್ಮಲ್ಲಿಲ್ಲ. ಜೀವನದಲ್ಲಿ ಯಾವ ತರವನ್ನು ಧೈರ್ಯವಾಗಿ ಸಮಸ್ಯೆನ ಎದುರಿಸ್ಬೇಕು, ಬರೀ ಪುಸ್ತಕ ಅಷ್ಟೇ ಸೀಮಿತ ಆಗದೇನೆ ಸೌಲಭ್ಯಗಳು ಎಲ್ಲ ಇದ್ದು ಜೀವನ ನಡೆಸೋದೇ ಬೇರೆ. ಏನು ಇಲ್ಲದೆ ನಾವು ಧೈರ್ಯವಾಗಿ ಸ್ವಾಭಿಮಾನದಿಂದ ಧೈರ್ಯವಾಗಿ ನಾವು ಜೀವನವನ್ನು ನಡೆಸಬೇಕು ಅನ್ನೋದಕ್ಕೆ ಮೂಲ ಅಡಿಪಾಯನೇ ಒಂದು ಶಾಲೆ. ಆ ಶಾಲೆಯಲ್ಲಿ ಮುಖ್ಯ ಪಾತ್ರ ವಹಿಸೋರು ಶಿಕ್ಷಕರು.
ಅಲ್ಲಿ ಈ ಶಿಕ್ಷಕ ವೃಂದವನ್ನು ನೋಡಿದ ತಕ್ಷಣ ತುಂಬಾ ಖುಷಿ ಆಗೋದೇನಪ್ಪ ಅಂತಂದ್ರೆ, ಅವ್ರು ಕೆಲವೊಂದು ಸ್ಕೂಲ್ಗಳಿಗೆ ನಾವು ಕಂಪೇರ್ ಮಾಡೋದು ಬೇಕಾಗಿಲ್ಲ. ಅಂದ್ರೆ ಒಂದ್ 2 ದಿನ ಅಬ್ಸೆಂಟ್ ಆಗ್ಬೋದು, 3 ದಿನ ಅಬ್ಸೆಂಟ್ ಆದ್ರೆ ಒಂದು ಫೋನ್ ಮಾಡಿ ವಿಚಾರಿಸೋದಾಗಿರ್ಬೋದು, ಬರ್ತಾರೆ ಬಿಡು ಅಂತ ಒಂದು ನೆಗ್ಲೆಕ್ಟ್ ಮಾಡ್ಬೋದು. ಆದ್ರೆ ಈ ಶಾಲೆಯಲ್ಲಿ ನನಗೆ ಬಂದಂತಹ ಒಂದು ಅನುಭವ, ನಾವು ಮಾಡೋದಕ್ಕಿಂತ ಮುಂಚೆನೆ ಶಿಕ್ಷಕರು ನಮ್ಗೆ ಫೋನ್ ಮಾಡಿ ಯಾಕೆ ಬಂದಿಲ್ಲ, ಏನು ತಮ್ಮ ಮನೆ ಮಗ ಅನ್ನೋ ತರ, ಮಕ್ಕಳು ಅನ್ನೋ ತರ ಅವರು ವಿಚಾರಿಸ್ಕೋತಾರಲ್ಲ, ಅದು ತುಂಬಾನೇ ಖುಷಿಯನ್ನ ಕೊಡುತ್ತೆ. ತುಂಬಾ ಧೈರ್ಯವಾಗಿ ನಾವು ಮಕ್ಕಳನ್ನ ಶಾಲೆಗೆ ಕಳಿಸ್ತಾ ಇದೀವಿ. ತುಂಬಾ ಖುಷಿಯಾಗಿ ಬರ್ತಾರೆ, ಖುಷಿಯಿಂದ. ಸ್ವಲ್ಪ ಲೇಟ್ ಆದ್ರೂ ನಮ್ಗೆ ಭಯ ಆಗೇ ಇರಲ್ಲ. ಈ ಶಿಕ್ಷಕ ವೃಂದದವರು ಅಷ್ಟು ನಮ್ ಕೇರ್ ಮಾಡಿ ಮಕ್ಕಳನ್ನ ಬೆಳೆಸಿ ಕಳಿಸ್ತಾ ಇದ್ದಾರೆ. ಇನ್ನೊಂದು ಮಾತು ಹೇಳ್ಬೇಕು ಅಂತಂದ್ರೆ, ಅನುಭವಕ್ಕಿಂತ ಹೆಚ್ಚು ಮತ್ತೊಂದು ಶಿಕ್ಷಣ ಯಾವುದೂ ಇಲ್ಲ ಅಂತ ಹೇಳ್ಬೋದು. ನಮ್ದೆಲ್ಲ ಹೆಂಗಾಗಿದೆ ಅಂದ್ರೆ ವೇಗದ ಜೀವನ. ಮಕ್ಕಳ ಜೊತೆ ನಾವು ಟೈಮ್ ಸ್ಪೆಂಡ್ ಮಾಡೋದು ತುಂಬ ಕಡಿಮೆ ಆಗ್ತಾ ಇದೆ. ದಿನ ಕಳೆದಂಗೆ ಮಕ್ಕಳಿಗೆ ನಾವು ಮೊಬೈಲ್ ಕೊಡ್ತೀವಿ, ನಾವು ನಮ್ಮ ಕೆಲಸದಲ್ಲೆಲ್ಲ ಬಿಜಿ ಕೊಡ್ತೀವಿ. ಸೊ ಮಕ್ಕಳುಗಳು ದೈಹಿಕ ಚಟುವಟಿಕೆಯಲ್ಲಿ ತೊಡಗೋದು ತುಂಬ ಕಡಿಮೆ ಆಗ್ತಾ ಇದೆ. ಸೊ ಅದನ್ನು ನಾವು ಅದನ್ನು ಅವಾಯ್ಡ್ ಮಾಡುವಂಥ ಕೆಲಸನ ನಮ್ಮ ಟ್ರೂ ಕಿಡ್ಸ್ ಪ್ಲೇ ಸ್ಕೂಲ್ ಏನು ಮಾಡ್ತಿದ್ದಾರೆ, ಅದು ತುಂಬ ಅಚ್ಚುಕಟ್ಟಾಗಿ ಕೆಲಸ ಕಾರ್ಯನಿರ್ವಹಿಸ್ತಾರೆ. ಮಕ್ಕಳಿಗೆ ದೈಹಿಕ ಚಟುವಟಿಕೆಯಲ್ಲಿ ಮಕ್ಕಳು ತೊಡಗಿಕೊಳ್ಳಂಗೆ ದಿನನಿತ್ಯ ಆಕ್ಟಿವಿಟಿಗಳು ನೀವೆಲ್ಲ ನೋಡ್ತಾ ಇರ್ಬೋದು. ಅವ್ರು ವಾಟ್ಸಪ್ ಸ್ಟೇಟಸ್ಗಳೆಲ್ಲ ಹಾಕೊಳ್ತಾರೆ, ಮತ್ತು ಗ್ರೂಪಲ್ಲೆಲ್ಲ ಅಪ್ಡೇಟ್ ಮಾಡ್ತಾ ಇರ್ತಾರೆ. ಈ ಥರ ನಾವು ನೋಡಿದಂಗೆ ಯಾವ ಸ್ಕೂಲಲ್ಲಿ ಈ ಥರ ಮಾಡ್ತಾ ಇಲ್ಲ. ಸೊ ತುಂಬ ಟ್ರ್ಯಾಕಲ್ಲಿ ತುಂಬ ಶಿಸ್ತುಬದ್ಧವಾಗಿ ಮಕ್ಕಳನ್ನ ಬೆಳೆಸ್ತಾರೆ ಅನ್ನೋದು ನಮ್ಗೆ ಇಲ್ಲೇ ನೋಡೋದು ಗೊತ್ತಾಗುತ್ತೆ. ಇನ್ನು ಪೋಷಕರ ಬಗ್ಗೆ ಇತ್ತು, ವಿದ್ಯಾರ್ಥಿಗಳು. ಇನ್ನು 3ನೇದು ಮೇಯ್ನಾಗಿ ನಮಗೆ ಶಿಕ್ಷಕರು ಅಂದರೆ ನಮ್ಮ ಟೀಚರ್ಸ್ ಏನಿದ್ರೆ ಮಕ್ಕಳಿಗೆ ಒಂದು ಶಿಕ್ಷಣದ ಬಗ್ಗೆ, ಆರೋಗ್ಯದ ಬಗ್ಗೆ, ನೈರ್ಮಲ್ಯದ ಬಗ್ಗೆ ಎಲ್ಲ ತುಂಬ ಬೇಸ್ ಅವ್ರಿಗೆ ಯಾವ ಥರ ಅರ್ಥ ಆಗಬೇಕು ಅದೇ ರೀತಿ ಅರ್ಥವಾಗಿ ತಿಳಿಸ್ಕೊಟ್ಟು ಮನೇಲೂ ಕೂಡ ಫಾಲೋ ಮಾಡೋ ಹಾಗೆ ಅವರು ಹೇಳ್ಕೊಡ್ತಾ ಇದ್ದಾರೆ. ಸೊ ನಾವು 3 ಜನರು ಕೂಡ, 3 ಅಂದರೆ ನಾವು ಪೋಷಕರು, ನಮ್ಮ ಹಿರಿಯರು ಮತ್ತು ಟೀಚರ್ಸು, ನಾವೆಲ್ಲ ಒಟ್ಟಾಗಿ ನಾವು ಕೈ ಜೋಡಿಸಿದ್ರೆ ನಮ್ಮ ಮಕ್ಕಳನ್ನ ಭವಿಷ್ಯನ ತುಂಬ ಅಚ್ಚುಕಟ್ಟಾಗಿ ಮುಂದೆ ಒಂದು ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಗಳಾಗಿ ರೂಪಿಸ್ಕೊಳ್ಳೋದಕ್ಕೆ ಯಾವುದೇ ರೀತಿ ಸಂಶಯ ಇಲ್ಲ. ನಮ್ಮೊಂದಿಗೆ ಕಳೆದು ಕಾರ್ಯಕ್ರಮದ ಯಶಸ್ಸಿಗೆ ಕಾರಣರಾದ ಶ್ರೀಯುತ ಪುನೀತ್ ಸರ್ ಅವರಿಗೆ ಈ ಕಾರ್ಯಕ್ರಮದ ಪರವಾಗಿ ನನ್ನ ತುಂಬು ಹೃದಯದ ಧನ್ಯವಾದಗಳು ಸರ್. ಹಾಗೆ ನಮ್ಮ ಶಾಲೆಯ ಮುಖ್ಯಸ್ಥರಾದ ಶ್ರೀಯುತ ಹುಚ್ಚಪ್ಪಯ್ಯ ಸರ್ ಅವರಿಗೂ ನಮ್ಮ ಶಾಲೆಯ ಶಿಕ್ಷಕಿಯರ ಪರವಾಗಿ ಧನ್ಯವಾದವನ್ನು ತಿಳಿಸ್ತಾ ಇದ್ದೀನಿ. ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ನನ್ನೆಲ್ಲ ಪೋಷಕ ವೃಂದದವರಿಗೂ ನಮ್ಮ ಶಾಲೆಯ ಹಾಗೂ ಶಿಕ್ಷಕಿಯರ ಪರವಾಗಿ
ತುಂಬಾ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಆಲ್. ಟ್ರೂ ಕಿಡ್ಸ್ ಪ್ಲೇ ಸ್ಕೂಲ್ನ ಶಿಕ್ಷಕರನ್ನು ನಾನು ಪರಿಚಯ ಮಾಡಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ನಮಸ್ತೆ, ನನ್ನ ಅನುಷಾ. ನಮಸ್ತೆ, ನನ್ನ ಹೆಸರು ಅಬ್ಸಾ. ನಮಸ್ತೆ, ನನ್ನ ಹೆಸರು ಆಶಾಲತಾ. ನಮಸ್ತೆ, ನನ್ನ ಹೆಸರು ಸಂಗೀತ. ನಮಸ್ತೆ, ನಾನು ಚೈತ್ರ. ಹಾಗೆ ನಮಸ್ತೆ, ನನ್ನ ಹೆಸರು ಪೂರ್ಣಿಮಾ ಅಂತ ಹೇಳಿ ಈ ಶಾಲೆಯ ಒಂದು ಮುಖ್ಯ ಶಿಕ್ಷಕಿಯಾಗಿ ನಾನು ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಟ್ರೂ ಕಿಡ್ಸ್ ಪ್ಲೇ ಸ್ಕೂಲಲ್ಲಿ ಪ್ರತಿ ವರ್ಷವೂ ಕೂಡ ನಾವು ಇದೇ ರೀತಿಯಲ್ಲಿ ಅಕ್ಷರಾಭ್ಯಾಸ, ಓರಿಯೆಂಟೇಷನ್ ಪ್ರೋಗ್ರಾಮ್, ಹಾಗೆ ಪೇರೆಂಟ್ ಹಾಗೂ ಗ್ರ್ಯಾಂಡ್ ಪೇರೆಂಟ್ಸ್ ಡೇ ಅಂತ ಮಾಡ್ತೀವಿ. ಈ ವರ್ಷ ಸ್ಪೆಷಲ್ ಆಗಿ ಒಂದು ಗೇಮ್ಸ್ಗಳನ್ನೆಲ್ಲ ಮಾಡಿ ಅವ್ರಿಗೆ ಫನ್ ಗೇಮ್ಸನ್ನು ಇಟ್ಕೊಂಡಿದ್ವಿ. ಆ ಫನ್ ಗೇಮ್ಸು ಕೂಡ ತುಂಬ ಚೆನ್ನಾಗಿ ಅದ್ಧೂರಿಯಾಗಿ ಬಂದಿದೆ. ಹಾಗೆ ವರ್ಷವೂ ಕೂಡ ಅಂದರೆ ನಾವು ಏನು ಆ್ಯಕ್ಟಿವಿಟಿ ಮಾಡ್ತೀವಿ ನಮ್ಮ ಸ್ಕೂಲಲ್ಲಿ ಅನ್ನೋದನ್ನು ಕೂಡ ಅವ್ರಿಗೆ ವಿಡಿಯೋ ಕ್ಲಿಪ್ಸನ್ನು ಕೊಟ್ಟಿದ್ದೇವೆ, ಮಾಡಿ ತೋರಿಸಿದ್ವಿ ಅವ್ರಿಗೆ. ಒಂದು ಕೃಷ್ಣ ಜನ್ಮಾಷ್ಟಮಿ ಆಗಿರ್ಬೋದು, ಒಂದು ಮಾಸ್ಕ್ ವಿಸಿಟ್ ಆಗಿರ್ಬೋದು, ಒಂದು ಚರ್ಚ್ ವಿಸಿಟ್ ಆಗಿರ್ಬೋದು, ಟೆಂಪಲ್ ವಿಸಿಟು, ಗಣೇಶ ಚತುರ್ಥಿ, ಈ ಥರ ಪ್ರತಿಯೊಂದು ಕಾರ್ಯಕ್ರಮವನ್ನು, ಹಾಗೆ ಮಕ್ಕಳಿಗೆ ಕಲಿಕಾ ಸಾಮಗ್ರಿಗಳಿದೆ ಇಲ್ಲಿ ಮಾಂಟೆಸರಿ ಆ್ಯಕ್ಟಿವಿಟಿ ರೂಮಲ್ಲಿ. ಆ ಸಾಮಗ್ರಿಗಳ ಜೊತೆಯಲ್ಲೇ ನಾವು ಕಲಿಕೆಯನ್ನು ಮಾಡಿಕೊಡ್ತಾ ಇರುವಂತಹ ಒಂದು ವಿಶೇಷವಾದಂತಹ ಶಾಲೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಎಲ್ಲರೂ ಕೂಡ ಈ ಒಂದು ಶಾಲೆಯನ್ನು ಪ್ರೋತ್ಸಾಹಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.